ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ತಿಂಡಿಗೆ ಬಂದುಬಿಟ್ಟು ಚಪಾತಿ ಮತ್ತು ಹಾಗಲಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ. ಇನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಇನ್ನು ಹಾಗಲಕಾಯಿ ಫ್ರೈಗೆ ನಾನು ಹಾಗಲಕಾಯಿನ ಕಟ್ ಮಾಡಿಬಿಟ್ಟು ಉಪ್ಪು ನೀರಲ್ಲಿ ನೆನೆಸಿಗೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಎರಡು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಯಾಕೆಂದರೆ ಮಸಾಲೆ ಪುಡಿನೂ ಹಾಕ್ತೀನಿ, ಹಂಗಾಗಿ ಒಗ್ಗರಣೆಗೆ ಅಷ್ಟೇ 2 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದೇ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ. ಇದು ಇಷ್ಟು ಒಗ್ಗರಣೆಗೆ ತೊಗೊಂಡಿದ್ದೀನಿ. ನಾನು ಕಡಲೆಕಾಳನ್ನೂ ಹಾಕ್ತಾಯಿದ್ದೀನಿ, ನೈಟೇ ನೆನೆಸಿಟ್ಟಿದ್ದೆ. ಮತ್ತು ಮಸಾಲ ರುಬ್ಬೋಕ್ಕೆ ತೆಂಗಿನಕಾಯಿ ತೊಗೊಂಡಿದ್ದೀನಿ, 2 ಟೊಮೊಟೊ ತೊಗೊಂಡಿದ್ದೀನಿ, ಒಂದೇ ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ 2 ಸ್ಪೂನಷ್ಟು ಮಸಾಲೆ ಪುಡಿ ತೊಗೊತೀನಿ, ಮನೇಲೇ ಮಾಡಿರೋದು. ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣ ನೆನೆ ಮತ್ತು ಇದ್ರ ಜೊತೆಗೆ ಚಪಾತಿ ಹಿಟ್ಟನ್ನು ಕಲಸಿಟ್ಟಿದ್ದೀನಿ. ಅಷ್ಟು ಎಣ್ಣೆ ಹಾಕೊಂತಿದ್ದೀನಿ ಅಷ್ಟೇ, ಜಾಸ್ತಿ ಹಾಕೋಣಕ್ಕೇನು ಹೋಗ್ಬೇಡ್ರಿ. ಇದು ಹಾಗಲಕಾಯಿ ಫ್ರೈ ಮಾಡೋಕ್ಕಷ್ಟೇ ಎಣ್ಣೆಲಿ, ಹಾಗಾಗಿ ಏನು ಎಣ್ಣೆ ಜಾಸ್ತಿ ಹಾಕೋಣಕ್ಕೆ ಹೋಗ್ಬೇಡಿ. ಎಣ್ಣೆ ಹಾಕಿದ ತಕ್ಷಣವೇ ಹಾಗಲಕಾಯಿ ಹಾಕ್ರಿ, ಯಾಕೆಂದರೆ ಎಣ್ಣೆ ಹಾಕಿದ ತಕ್ಷಣ ಹಾಗಲಕಾಯಿ ಹಾಕಿ ಫ್ರೆಂಡ್ಸ್. ಯಾಕೆಂದರೆ ಹಾಗಲಕಾಯಿ ನೀರಲ್ಲಿ ತೊಳೆದಿಕ್ಕಿರ್ತೀವಲ್ಲ, ಅದ್ರಲ್ಲಿ ನೀರಿರುತ್ತಲ್ಲ, ಆ ಎಣ್ಣೆ ಕಾದಾಗ ನೀರೆಲ್ಲ ಸಿಡಿದ್ಬಿಡುತ್ತೆ. ಹಂಗಾಗಿ ಒಂದು ಸ್ವಲ್ಪ ಎಣ್ಣೆ ಕಮ್ಮಿ ಕಾದಾಗಲೇ ಹಾಕ್ಬಿಟ್ರು. ಇನ್ನು ಹಾಗಲಕಾಯಿ ಎಣ್ಣೆಲೆ ಫುಲ್ ರೋಸ್ಟ್ ಆಗಬೇಕು ಫ್ರೆಂಡ್ಸ್, ಒಂಥರ ಕಪ್ಪು ಆಗುತ್ತಲ್ಲ ಆ ಥರ ಆಗಬೇಕು. ಅಲ್ಲಿ ತನಕ ಚೆನ್ನಾಗಿ ಎಣ್ಣೆಲೆ ಫುಲ್ಲು ಫ್ರೈ ಮಾಡಿರಿ. ನೋಡ್ತಿರ್ಬೋದು ಹಾಗಲಕಾಯಿ ಹೆಂಗೆ ಕಲರ್ ಚೇಂಜ್ ಆಗ್ತಾಯಿದೆ ಅಂತ. ಇನ್ನು ಫುಲ್ ಕಲರ್ ಚೇಂಜ್ ಆಗಬೇಕು ಫ್ರೆಂಡ್ಸ್, ಅವಾಗ ಇದರಲ್ಲಿರೋ ಕಹಿ ಅಂಶ ಎಲ್ಲ ಹೋಗುತ್ತೆ. ಅಲ್ಲಿ ತನಕ ಫ್ರೈ ಮಾಡ್ಕೊತಲೇ ಇರಬೇಕು. ಎಷ್ಟು ಕಲರ್ ಚೇಂಜ್ ಆಗಿದೆ ಅಂತ ನೋಡ್ತಿರ್ಬೋದು. ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಷ್ಟು ಇನ್ನೂ ಫ್ರೈ ಮಾಡ್ಕೊತಾನೆ ಇರಬೇಕು ಫ್ರೆಂಡ್ಸ್. ಸುಮ್ಮನೆ ಆಮೇಲೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಕೈ ಆಡ್ಸೋಕ್ಕೆ ಹೋಗ್ಬಾರ್ದು. ಚೆನ್ನಾಗಿ ಎಣ್ಣೆಲೇ ರೋಸ್ಟ್ ಆಗಬೇಕಿದು, ಆ ಥರ ಫ್ರೈ ಮಾಡ್ಕೋಬೇಕು. ರೋಸ್ಟ್ ಮಾಡಿದ್ರೆ ಸಾಕು ಫ್ರೆಂಡ್ಸ್. ರೋಸ್ಟ್ ಮಾಡ್ಬೇಕಾದ್ರೆ ನೋಡಿ ಬಾಂಡಿ ಕಲರು ಚೇಂಜ್ ಆಗೋಗುತ್ತೆ. ಇಷ್ಟು ರೋಸ್ಟ್ ಆಗಿದೆ, ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ಬಾಣಲಿ ಎಲ್ಲ ಹೆಂಗಾಗೋಗಿದೆ. ಇನ್ನು ಇದನ್ನೇ ಕ್ಲೀನಾಗೆಲ್ಲ ತೊಳ್ಕೊಂಬಿಟ್ಟು ಇದಕ್ಕೆ ಒಗ್ಗರಣೆ ಹಾಕ್ತೀನಿ. ಮತ್ತು ಬೇರೆ ಬಾಣಲಿ ಎಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ, ಇದೇ ಬಾಣಲಿನೇ ತೊಳ್ಕೊಂಡು ಇದಕ್ಕೆ ಒಗ್ಗರಣೆ 3 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಅದಾದಮೇಲೆ ಒಂದು ಕಟ್ ಮಾಡಿ ಇಟ್ಟಿರೋ ಈರುಳ್ಳಿ ಹಾಕ್ಕೊತಾಯಿದ್ದೀನಿ. ಅದ್ರ ಜೊತೆಗೇ 2 ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕ್ಕೊತಿದ್ದೀನಿ. ಈರುಳ್ಳಿ ಕಲರ್ ಚೇಂಜ್ ಆಗಿದೆ. ಇವಾಗ ಒಂದೇ ಒಂದು ಚಿಕ್ಕ ಟೊಮೊಟೊ ಹಾಕ್ಕೊತಾಯಿದ್ದೀನಿ. ಟೊಮೊಟೊ ಎಲ್ಲ ಬೆಂದಿದೆ ಫ್ರೆಂಡ್ಸ್. ಟೊಮೊಟೊದಲ್ಲಿರೋ ಸಿಪ್ಪೆ ಎಲ್ಲ ಬಿಟ್ಟಿದೆ. ಈಗ ಫ್ರೈ ಮಾಡಿ ಇಟ್ಕೊಂಡಿರೋ ಹಾಗಲಕಾಯಿ ಹಾಕ್ಕೊತಾಯಿದ್ದೀನಿ. ಒಗ್ಗರಣೆಲ್ಲೂ ಹಾಗಲಕಾಯಿ ಒಂದು ಸಲ ಫ್ರೈ ಮಾಡ್ಕೊತೀನಿ. ಇದ್ರ ಜೊತೆ ಕಡಲೆಕಾಳನ್ನೂ ಹಾಕ್ಕೊತಿದ್ದೀನಿ. ಕಡಲೆಕಾಳನ್ನೂ ಹಾಕೊಂಡು ಫ್ರೈ ಮಾಡ್ಕೋಬೇಕು. 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಬೇಕು ಒಗ್ಗರಣೆ. ಫ್ರೈ ಆಗ್ತಿರಲಿ, ಇದಕ್ಕೊಂದು ಮಸಾಲ ರೆಡಿ ಮಾಡ್ಕೊಂಬರೋಣ. ಅದಕ್ಕೆ ಒಂದು ಮಿಕ್ಸಿ ಜಾರ್ಗೆ 2.5 ಸ್ಪೂನಷ್ಟು ಮಸಾಲೆ ಪುಡಿ ಹಾಕ್ತಾಯಿದ್ದೀನಿ. ಇದು ನಾನು ಮನೇಲೇ ಮಾಡಿರೋ ಮಸಾಲೆ ಪುಡಿ ಫ್ರೆಂಡ್ಸ್. ಒಂದು ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, 2 ಟೊಮೊಟೊ, ಸ್ವಲ್ಪ ತೆಂಗಿನಕಾಯಿ, ಇಷ್ಟು ಕಡಲೆ ಹಾಕ್ಕೊಂತಾಯಿದ್ದೀನಿ. ಬೇಕು ಅಂದರೆ ಇದಕ್ಕೆ ಜೀರಿಗೆನೂ ಹಾಕ್ಕೊಬೋದು, ನಾನೇನು ಜೀರಿಗೆ ಹಾಕೋಂತಿಲ್ಲ. ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು ಫ್ರೆಂಡ್ಸ್. ಈ ಕಡೆ ಕಡಲೆಕಾಳು ಮತ್ತು ಹಾಗಲಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಫ್ರೆಂಡ್ಸ್. ನೋಡ್ಬೋದಿಲ್ಲ, ಹಾಗಲಕಾಯಿ ಅಲ್ಲೇ ಚೆನ್ನಾಗಿ ಬೆಂದೇ ಬಿಟ್ಟಿದೆ, ನೋಡ್ತಿರ್ಬೋದು. ಈ ಕಡಲೆಕಾಳು ಅಷ್ಟೇ. ಇದಕ್ಕೆ ರುಬ್ಬಿರೋ ಮಸಾಲ ಹಾಕೋಣ. ಮಸಾಲ ಹಾಕ್ಬಿಟ್ಟು ಒಂದು ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡೋಣ. ಮಿಕ್ಸಿ ಜಾರಲ್ಲಿ ಮಸಾಲ ಇತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ನೀರು ಹಾಕ್ಕೊಂಡು ತೊಳ್ಕೊಂಡು ಹಾಕ್ತಾಯಿದ್ದೀನಿ. ನಾನು ಬಿಸಿನೀರು ಹಾಕ್ಕೊಂಡಿದ್ದೆ ಜಾರಿಗೆ. ಈ ಟೈಮಲ್ಲಿ ಹುಣಸೆಹಣ್ಣು ನೆನೆಸಿಟ್ಟಿದ್ವಲ್ಲ ಫ್ರೆಂಡ್ಸ್, ಅವಾಗಲೇ ಹುಣಸೆ ರಸ ಹಾಕೋಣ. ಕೆಲವರು ಬೆಲ್ಲ ಕೂಡ ಹಾಕ್ತಾರೆ, ನಾನೇನು ಬೆಲ್ಲ ಏನು ಹಾಕಲ್ಲ, ಬರೀ ಹುಣಸೆಹಣ್ಣು ಅಷ್ಟೇ ಹಾಕೋದು. ಕೆಲವರು ಹಾಗಲಕಾಯಿ ಎಲ್ಲ ಬೇಯಿಸ್ಬಿಟ್ಟು ಅದ್ರ ನೀರು ಚೆಲ್ಲಿ ಆಮೇಲೆ ಗೊಜ್ಜು ಮಾಡ್ತಾರೆ.
ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಇನ್ನು ಇದಕ್ಕೆ ಒಂದು ಲೋಡ್ದಷ್ಟು ಬಿಸಿನೀರು ಹಾಕ್ತಾಯಿದ್ದೀನಿ ನಾನು. ಇಲ್ಲಿ ಉಪ್ಪು ಹಾಕಿರೋ ಕ್ಲಿಪ್ ಮಿಸ್ ಆಗಿದೆ, ನೀವು ಉಪ್ಪು ಹಾಕಿದ್ರೆ ಅದು ವೀಡಿಯೋದಲ್ಲಿ ರೆಕಾರ್ಡ್ ಆಗಿಲ್ಲ. ಎಲ್ಲ ಗಟ್ಟಿಗಾದ್ಮೇಲೆ ಇನ್ನು ಕೊತ್ತಂಬರಿ ಹಾಕಿದ್ರೆ ಮುಗಿಯುತ್ತೆ ಗೊಜ್ಜು. ಇನ್ನು ಗೊಜ್ಜು ಗಟ್ಟಿ ಆಗೋದ್ರೊಳಗೆ ಚಪಾತಿ ಹಾಕೋಣ ಬನ್ನಿ ಫ್ರೆಂಡ್ಸ್. ಚಪಾತಿ ಹಿಟ್ಟೆಲ್ಲ ಆವಾಗಲೇ ಕಲಸಿಟ್ಟಿದ್ದೆ. ಇನ್ನು ನಾನೇನು ಗೋಧಿ ಹಿಟ್ಟೆಲ್ಲ ಅಂಗಡಿ ತರೋಕ್ಕೆಲ್ಲ ಹೋಗಲ್ಲ ಫ್ರೆಂಡ್ಸ್. ನಾವು ಗೋಧಿನೇ ತಂದುಬಿಟ್ಟು ತೊಳೆದು ಹಾಕಿ ಮಿಷಿನ್ಗೆ ಹಾಕ್ಸ್ತೀವಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಮೆಂತ್ಯನೂ ಹಾಕ್ಬಿಟ್ಟು ಮಿಷಿನ್ಗೆ ಹಾಕ್ಸ್ಕೊತೀವಿ. ಲಾಸ್ಟಿಗೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಒಂದು ಸಲ ಮಿಕ್ಸ್ ಮಾಡಿದ್ರೆ ಆಯಿತು ಫ್ರೆಂಡ್ಸ್ ಗೊಜ್ಜು. ಇನ್ನು ತಿಂಡಿ ಎಲ್ಲ ತಿಂದು ಅಕ್ಕಿ ಜರಡಿ ಹಿಡ್ಕೊಳ್ಳೋಣ ಅಂತ ಕೂತ್ಕೊಂಡೆ. ಯಾಕೋ ಅಕ್ಕಿಲಿ ಚಿಕ್ಕ ಚಿಕ್ಕವು ಬಿಳೆ ಹುಳ ಆಗಿದ್ದಾವೆ ಫ್ರೆಂಡ್ಸ್. ಯಾಕೆ ಅಂತ ಗೊತ್ತಿಲ್ಲ. ಅದು ಕರೆ ಹುಳ ಆದರೆ ಪರವಾಗಿಲ್ಲ, ಅವು ಮೇಲೆ ತೇಲ್ಬಿಡ್ತವೆ. ಈ ಬಿಳೆ ಹುಳ ಹಿಂಗೇನಾದ್ರು ಒಳಗೆ ಹೋಗಿ ಸೇರ್ಕೊಂಡ್ಬಿಡ್ತವೆ, ಆಮೇಲೆ ಅವು ಗೊತ್ತೂ ಆಗೋಲ್ಲ. ಹಂಗಾಗಿ ಜರಡಿ ಹಿಡ್ಕೊಂಡು ಕುಂತಿದ್ದೀನಿ. ಹಾಯ್ ಫ್ರೆಂಡ್ಸ್, ಮತ್ತೆ ನಾನು ಸಂಜೆ ಮೇಲೆ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇನ್ನು ಬಟ್ಟೆ ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಹಾಕೋದಿತ್ತು, ಮತ್ತು ಕೈಲಿ ತೊಳೆಯೋ ಒಂದು ಸ್ವಲ್ಪ ಬಟ್ಟೆ ಇತ್ತು, ಅದಕ್ಕೆ ಮೇಲೆ ಬಂದೆ. ಇನ್ನು ರಾಗಿ ಸ್ವಲ್ಪ ಜರಡಿ ಹಿಡಿಯೋದು, ಜರಡಿ ಹಿಡ್ದಿಕ್ಕಿದ್ರೆ ಬೆಳಿಗ್ಗೆನೇ ತೊಳೆದು ಒಣಾಕ್ಬೋದು. ವಾಷಿಂಗ್ ಮಿಷಿನ್ ಇರೋದು ಹೆಣ್ಮಕ್ಳಿಗೆ ಎಷ್ಟು ಅನುಕೂಲ ಅಲ್ವಾ ಫ್ರೆಂಡ್ಸ್. ತಪ್ಪಿ ಅದ್ರಲ್ಲಿ ಮನೇನೂ ವಾಶ್ ಮಾಡೋಂಗಿದ್ರೆ ಮನೇನೂ ತಗೊಂಡೋಗಿ ಅದ್ರೊಳಗೆ ಹಾಕಿ ರುಬ್ಬಿ ಎಲ್ಲ ವಾಶ್ ಮಾಡಿ ಎತ್ಕೊಂಬಂದಿರ್ತಿದ್ವು. ರಾಗಿ ಜರಡಿ ಹಿಡ್ತಿದ್ದೆಲ್ಲ ಆಯಿತು. ಅರ್ಧ ಟಬ್ಬಷ್ಟು ಜರಡಿ ಹಿಡ್ದಿಕೊಂಡಿದ್ದೀನಿ. ನಾನು ಚೀಲಕ್ಕೆ ಹಾಕೊಳಕ್ಕೆ ಹೋಗಿಲ್ಲ ಫ್ರೆಂಡ್ಸ್. ಇನ್ನೇನು ಬೆಳಗ್ಗೆ ಎದ್ದಿದ್ದೆ ಟಬ್ಬಲ್ಲಿ ತೊಳೆದಾಕ್ತೀನಿ ಅಂತ ಒಂದೇ ಸಲ ಟಬ್ಗೆ ಹಾಕೊಂಡಿದ್ದೀನಿ. ಇನ್ನು ಅಷ್ಟು ರಾಗಿ ಜರಡಿ ಹಿಡಿಯೋಕ್ಕೆ ಇಷ್ಟು ಧೂಳು ಬಂದೈತೆ ಫ್ರೆಂಡ್ಸ್. ಮತ್ತು ಇದೊಂಥರ ಇದ್ರ ಥರ ಐತಲ್ಲ ಫ್ರೆಂಡ್ಸ್, ಒಂಥರ ಇದು ಈ ಥರ ಐತಲ್ಲ ಫ್ರೆಂಡ್ಸ್. ಇದೆಲ್ಲ ರಾಗಿ ಬೂಸ್ಟ್ ಹತ್ತಿರೋದು. ಅದು ಬೂಸ್ಟ್ ಹಾಕತ್ತು ಅಂತಂದರೆ ನಾನೇ ಒಂದು ಸಲ ಇಲ್ಲಿ ರಾಗಿ ಚೀಲ ಇತ್ತು, ಅದರ ಪಕ್ಕ ಗೋಡೆ ಏನೋ ಕರೆಯಾಗಿತ್ತು ಅಂತ ನೀರು ಹಾಕಿ ತೊಳೆದಿದ್ದೆ. ಆ ನೀರು ಆ ರಾಗಿ ಚೀಲದ ಕೆಳಗೆ ಹೋಗ್ಬಿಟ್ಟು ಬೂಸ್ಟ್ ಹಿಡ್ದಂಗೆ ಆಗೈತೆ. ಅದು ನಾವು ನೋಡ್ಕೊಂಡಿಲ್ಲ, ಫುಲ್ ಕೆಳಗೆಲ್ಲ ಹಂಗಾಗಿಲ್ಲ. ನಮ್ಮ ಮನೆಯವರು ಒಂದು ಟಾರ್ಪಲ್ ಹಾಕಿ ಒಣಾಕೋದ್ರು. ಇನ್ನು ವಾಷಿಂಗ್ ಮಿಷಿನ್ಗೆ ಹಾಕಿರೋ ಬಟ್ಟೆನೂ ಕೂಡ ಆಗೈತೆ. ಇನ್ನೇನು ಒಣಾಕೋದಷ್ಟೇ. ಒಣಾಕಿ ಇನ್ನೊಂದು ಟ್ರಿಪ್ ಬಟ್ಟೆ ಐತೆ, ಅದೊಂದು ಸ್ವಲ್ಪ ಹಾಕ್ಬಿಟ್ಟು ಇನ್ನು ಕೈಲಿ ತೊಳ್ದಕ್ಕೆ ಒಂದೆರಡು ಬಟ್ಟೆ ಇದಾವಲ್ಲ ಅವನು ತೊಳ್ದಾಕಿ ಇನ್ನು ಕೆಳಗಡೆ ಹೋಗೋದಷ್ಟೇ ಫ್ರೆಂಡ್ಸ್. ಇನ್ನು ಈ ಕಡೆ ಬಟ್ಟೆ ಒಣಗಾಕೋಕ್ಕೂ ಸ್ಟಾರ್ಟ್ ಮಾಡ್ಕೊಂಡೆ. ಮತ್ತು ಇನ್ನೊಂದು ಫ್ರೆಂಡ್ಸ್, ದಯವಿಟ್ಟು ನನ್ನ ವೀಡಿಯೋ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ಹಾಗೆ ನೋಡ್ತಾ ಇದ್ದೀರ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಇನ್ನೂ ಯಾವ್ಯಾವ ಥರ ವೀಡಿಯೋ ಬೇಕು ಅಂತ ಕಾಮೆಂಟ್ ಮೂಲಕ ಹೇಳಿ. ಆ ಥರ ವೀಡಿಯೋಗಳು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆಯೇ ಇಲ್ಲೂ ಬಟ್ಟೆ ಎಲ್ಲ ಒಣಗಾಕಿ ಕ್ಲಿಪ್ ಹಾಕ್ತಾಯಿದ್ದೀನಿ. ಇನ್ನು ಈ ವಿಡಿಯೋ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.